ಸ್ತ್ರೀ ಸ್ತ್ರೀ ಸ್ತ್ರೀ. ಹೀಗೆ ಹಾಸಿಗೆ ಮೇಲೆ ಕುಳಿತುಕೊಂಡು ತನ್ನ ಕೊನೆಯ ದಿನಗಳನ್ನ ಎಣಿಸುತ್ತಿರುವ ಈ ಮಹಾತಾಯಿಯ ಹೆಸರು ಪುಟ್ಟ ವೀರಮ್ಮ. ಮೈಸೂರಿನ ವಿದ್ಯಾರಣ್ಯಪುರ ನಿವಾಸಿ. ಆತ್ಮವಿಶ್ವಾಸವೇ ಇವರ ಬಲ. ಪುಟ್ಟ ವೀರಮ್ಮನವರು ಜನಿಸಿದ್ದು 1916ರಲ್ಲಿ ಮಂಡ್ಯದ ಪಾಂಡವಪುರ ತಾಲೂಕಿನ ಹಿರೇಮರಳ್ಳಿ ಗ್ರಾಮದಲ್ಲಿ. ಇವರ ಕುಟುಂಬಕ್ಕೆ ಬಡತನವೇ ಅವರ ಪ್ರಮುಖ ಆಸ್ತಿ. ಕೃಷಿಕರಾಗಿದ್ರೂ ಹೊಟ್ಟೆ ಬಟ್ಟೆಗೆ ಸಾಕಾಗ್ತಾ ಇರಲಿಲ್ಲ. ಕೂಲಿ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ತಂದೆಯ ಮರಣದ ನಂತರ ಮೈಸೂರಿಗೆ ಜೀವನ ಅರಸಿಕೊಂಡು ಬಂದು ನೆಲೆಸಿತು ಇವರ ಕುಟುಂಬ. ಇಲ್ಲಿಯೂ ಕೂಲಿನಾಲಿಯಿಂದಲೇ ಜೀವನೋಪಾಯ. ಪುಟ್ಟ ವೀರಮ್ಮನವರು ಸಹ ಶಾಲೆಗೆ ಹೋಗದೆ ತಮ್ಮ ತಾಯಿಗೆ ಸಹಾಯವಾದ್ರು. ಆಗಲೇ ಬದುಕು ಇವರಿಗೆ ಪಾಠ ಕಲಿಸ್ತು. ಕಷ್ಟ ಸಹಿಷ್ಣುವಾದ್ರು. ಇಂತಹ ಪುಟ್ಟ ವೀರಮ್ಮನವರಿಗೆ 15 ವರ್ಷಕ್ಕೆ ಬಾಲ್ಯ ವಿವಾಹವಾಯಿತು. ಕುಡುಕ ಗಂಡನ ಹಿಂಸೆ ತಾಳಲಾರದೆ ಬೇರೆಯಾಗಿ ತಮ್ಮ ತಾಯಿಯವರ ಜೊತೆ ಬದುಕತೊಡಗಿದ್ರು. ಪುಟ್ಟ ವೀರಮ್ಮ 45 ವರ್ಷದವರಿದ್ದಾಗ ಮೈಸೂರಿನ ರೇಷ್ಮೆ ಕಾರ್ಖಾನೆಗೆ ಕೆಲಸಕ್ಕೆ ಸೇರ್ಕೊಂಡ್ರು. ತಿಂಗಳಿಗೆ 7 ರೂಪಾಯಿ ಸಂಬಳ. ಇದೇ ಸಮಯಕ್ಕೆ ತಾಯಿಯನ್ನ ಕಳೆದುಕೊಂಡು ನತದೃಷ್ಟಿಯಾದ್ರು. ಜೀವನವೇ ಬೇಸರವಾಯಿತು. ತನ್ನವರು ಅನ್ನೋರು ಇಲ್ಲದೆ ಏಕಾಂಗಿಯಾಗಿ ಬದುಕು ಶೂನ್ಯವಾಯಿತು. ಕೆಲಸದಲ್ಲಿ ನಿವೃತ್ತಿಯಾದಾಗ ಸ್ವಲ್ಪ ಹಣ ಬಂದಿತ್ತು. ಈ ಹಣದಿಂದ ಕಿವುಡು ಹೆಣ್ಣು ಮಕ್ಕಳ ಶಾಲೆ ಸ್ಥಾಪಿಸಬೇಕು ಅನ್ನೋ ಯೋಚನೆಯಾಗಿತ್ತು. 1989ರಲ್ಲಿ ಮೈಸೂರಿನ ವಿದ್ಯಾರಣ್ಯಪುರ ಬಳಿ ಹೆಣ್ಣು ಮಕ್ಕಳ ಕಿವುಡು ಶಾಲೆ ಆರಂಭಿಸಿದ್ರು. ಈ ಶಾಲೆ ಆರಂಭದಲ್ಲಿ ಕೇವಲ 3 ಮಕ್ಕಳೊಂದಿಗೆ ಸ್ಥಾಪನೆಯಾಯಿತು. ಆದರೆ ಇಂದು ಇದು 1ರಿಂದ 10ನೇ ತರಗತಿವರೆಗೆ 100 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ. 89ರಲ್ಲಿ ಸ್ಟಾರ್ಟ್ ಮಾಡೋದು. ಈಗ 100 ಮಕ್ಕಳಿದ್ದಾರೆ. 100 ಮಕ್ಕಳು ಇಲ್ಲೇ ಪಾಠ ಕಲಿತಾ ಇದ್ದಾರೆ. ಮನೆಗೂ ಭಿಕ್ಷೆ ಮಾಡಿ ಸಾಕಿದ್ದು. ಭಿಕ್ಷಕ್ಕೆ ಹೋಗ್ತಾ ಇದ್ದೆ. ಭಿಕ್ಷೆ ತಂದು ಮಕ್ಕಳು ಸಾಕಿದೆ. ಈ ನಾವು ಕಷ್ಟದಲ್ಲಿದ್ವಲ್ಲ, ಇನ್ನೊಬ್ಬರಿಗೆ ಅವ್ರಿಗೆ ದಾರಿ ಮಾರ್ಗ ತೋರಿಸ್ಬೇಕಲ್ಲ ಅಂತೇಳಿ ಏನು ಒತ್ಕೊಂಡು ಹೋಗುವಂಗಿಲ್ಲ, ಒತ್ಕೊಂಡು ಬರುವಂಗಿಲ್ಲ. ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಏನೋ ಇದ್ದಷ್ಟರಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಷ್ಟೆ. ಶಾಲೆ ಆರಂಭದಲ್ಲಿಯೂ ಕೂಲಿ ಮಾಡಿ ಬಂದ ಹಣದಿಂದ ಈ ಮಕ್ಕಳನ್ನ ಸಾಕ್ತಾ ಇದ್ರು. ನಂತರ ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಮಕ್ಕಳ ಪೋಷಣೆಗಾಗಿ ಮನೆ ಮನೆಗೆ ತೆರಳಿ ಭಿಕ್ಷೆ ಕೂಡ ಎತ್ತಿದ್ದಾರೆ. ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಅರ್ಧಕ್ಕೆ ವ್ಯಾಸಂಗ ನಿಲ್ಲಿಸದೆ ವಿದ್ಯಾಭ್ಯಾಸ ಮುಂದುವರೆಸಿದ್ದಾರೆ. ಅಲ್ಲದೆ ಹಣಕಾಸಿನ ತೊಂದರೆಯಿಂದಾಗಿ ಏನಾದರೂ ಕೆಲವು ಮಕ್ಕಳು ವಿದ್ಯಾಭ್ಯಾಸ ಮೊಟಕುಗೊಳಿಸಿದ್ರೆ ಅಂತಹ ಮಕ್ಕಳಿಗೆ ಪುಟ್ಟ ವೀರಮ್ಮನವರೇ ಆರ್ಥಿಕ ಸಹಾಯ ಮಾಡ್ತಾರೆ. ನಿಸ್ವಾರ್ಥ ಸೇವೆ ಮಾಡ್ತಾ ಬಂದಿರುವ ಪುಟ್ಟ ವೀರಮ್ಮನವರಿಗೆ ಹಲವು ಪ್ರಶಸ್ತಿಗಳು ಅರಸಿಕೊಂಡು ಬಂದಿವೆ. 1997ರಲ್ಲಿ ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಮಾನವ ಸೇವಾ ಪ್ರಶಸ್ತಿ, 1998ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಸಂದಿವೆ. ಪುಟ್ಟ ವೀರಮ್ಮನವರಿಗೆ ಪ್ರಶಸ್ತಿ, ಸನ್ಮಾನಗಳೇನೋ ಅರಸಿಕೊಂಡು ಬಂದವು. ಆದರೆ ಇದರಿಂದ ಹೊಟ್ಟೆ ತುಂಬೋದಿಲ್ವಲ್ಲ ಅನ್ನೋದು ಪುಟ್ಟ ವೀರಮ್ಮನವರ ಅಳಲು. ಯಾವುದೇ ಪ್ರಚಾರ, ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲೆಮರೆಕಾಯಿಯಂತೆ ಜೀವಿಸುತ್ತಿರುವ ಪುಟ್ಟ ವೀರಮ್ಮ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಹಾಗೂ ಇತರರಿಗೆ ಮಾದರಿ. ಪುಟ್ಟ ವೀರಮ್ಮ ಅವರನ್ನ ನೀವು ಸುವರ್ಣ ಮಹಿಳೆ ಪ್ರಶಸ್ತಿಗೆ ನಾಮಿನೇಟ್ ಮಾಡೋದಿದ್ರೆ SS5 ಅಂತ ಟೈಪ್ ಮಾಡಿ 9241012211ಕ್ಕೆ SMS ಮಾಡಿ.
ಮೈಸೂರಿನಿಂದ ಕ್ಯಾಮರಾಮನ್ ನವೀನ್ ಜೊತೆ ಶಶಿಧರ್ ಕೆವಿ, ಸುವರ್ಣ ನ್ಯೂಸ್.